ಅಯ್ಯೋ ನಾನು ಏಕಾದಶಿ ಉಪವಾಸ ಮಾಡ್ತಾ ಇದ್ರೆ ನಮ್ಮ ಅಪ್ಪ ಹೇಳಿದ್ರು ಮಾಡಬೇಡ ಅಂತ, ಅದಕ್ಕೆ ನಾನು ಊಟ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟೆ. ನೋಡಿ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಅಪ್ಪ ಹೇಳಿ ಅಮ್ಮ ಹೇಳಿ ಯಾರು ಹೇಳಿ ಏಕಾದಶಿ ಉಪವಾಸ ಮಾಡ್ತೇನೆ ಅಂದ್ರೆ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ ರೀತಿ ಮಾಡುವುದರಿಂದ ತಂದೆ ತಾಯಂದಿರನ್ನು ಉದ್ಧಾರ ಆಗದಾಗುತ್ತೆ. ವಾಸ್ತವಿಕವಾಗಿ ಅವ್ರು ಬೈಬಹುದು, ಹೊಡಿಲಿಕ್ಕೂ ನಾಲ್ಕು ಹೊಡಿಬಹುದು, ಏನು ಮಾಡಿದರೂ ಕೂಡ. ಇದನ್ನು ಪಾಪ ಒಬ್ಬ ಹುಡುಗ ಹೀಗೆ ಹೇಳ್ತಾ ಇದ್ದ ನೋಡಿ. ಮೊದಲು ಅವನು ಏಕಾದಶಿ ಮಾಡ್ತಾ ಇದ್ದ. ಏಕಾದಶಿ ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಕಂಪ್ಲೀಟ್ ವಿರೋಧ, ಎಲ್ಲರೂ ವಿರೋಧ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಮಾಂಸ ತಿನ್ನುವವರು, ನೀವು ನಂಬ್ತೀರಾ ಇಲ್ವ, ಮಾಂಸ ತಿನ್ನುವ ಮನೆ. ಅಲ್ಲಿ ಇವನು ಮಾತ್ರ ಏಕಾದಶಿ ಉಪವಾಸ, ಕೇಳಲೇ ಇಲ್ಲ, ಒತ್ತಾಯ ಮಾಡಿ, ಯಾಕಂದ್ರೆ ಗೊತ್ತೇ ಇಲ್ಲ ಅವರಿಗೆ. ಇವರಿಗೆ ಪಾಪ ಈ ರೀತಿ ಮಾಡ್ಬೇಕೇನೋ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಇವನಿಗೆ. ಕಡೆಗೆ ಅವನು ಫೋನ್ ಮಾಡಿ ದುಃಖದಿಂದ ಹೇಳ್ತಾ ಇದ್ದ, ಈ ರೀತಿ ನನಗೆ ಮಾಡ್ತಾರೆ, ಕಡೆಗೆ ಏನಿಲ್ಲ ನೀನು ರವೆಯದ್ದಾದ್ರೂ ಉಪ್ಪಿಟ್ಟಾದ್ರೂ ತಿನ್ಬೇಕು ಅಂತ. ಆಮೇಲೆ ಇನ್ನೇನ್ ಮಾಡೋಣ, ನಾನು ಅಷ್ಟು ತಿಂತಾ ಇದ್ದೀನಿ, ಇದ್ರೆ ನನಗೆ ಬಿಡಲ್ಲ ಮನೆಯಲ್ಲಿ. ನೋಡಿ ಮೊನ್ನೆ 1-2 ವರ್ಷದ ಹಿಂದೆ ಮತ್ತೆ ಫೋನ್ ಮಾಡಿದ್ದ, ಇಲ್ಲ ಗುರುಗಳೇ ನಾನು ಇವಾಗ ಏಕಾದಶಿ ಉಪವಾಸ ಮಾಡ್ತೇನೆ ಅಂತ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಇವಾಗ ಏನು ಮಾತಾಡೋಲ್ಲ ಅಂತ. ಮೊದಲು ಬೈತಾ ಇದ್ರು ಮಾಡ್ತಾ ಇದ್ರು, ಇವಾಗ ಏನು ಮಾತಾಡೋಲ್ಲ, ಅದರಿಂದಾಗಿ ನಾನು ಇವಾಗ ಏಕಾದಶಿ ಉಪವಾಸವನ್ನು ಮಾಡ್ತೇನೆ ಅಂದ್ರೆ ನೋಡಿ, ಮೊದಲು ವಿರೋಧ ಮಾಡಬಹುದು, ಆದ್ರೆ ಅದಕ್ಕೆ ನಾವು ವಿರುದ್ಧ ಹೋಗೋದಲ್ಲ. ಮತ್ತೇನಂದ್ರೆ ಮತ್ತೆ ಇವನ ಹಣೆ ಬರನೇ ಹಾಗೆ. ಅದರಿಂದ ನೋಡಿ, ಮಕ್ಕಳು ಈ ರೀತಿ ಮಾಡುವುದರಿಂದ ತಂದೆ ತಾಯಂದ್ರಿಗೂ ಪುಣ್ಯ ಬರ್ತದೆ.